ತಪಸ್ಸು ಕಾಲದ 4ನೇ ಭಾನುವಾರ, ಕತ್ತಲೆಯಿಂದ ಬೆಳಕಿನೆಡೆಗೆ. ಲೆಂಟ್ ಕಾಲದ ಕಟ್ಟುನಿಟ್ಟಿನ ಉಪವಾಸ ಮತ್ತು ಪ್ರಾಯಶ್ಚಿತ್ತದ ನಡುವೆ ಈ ಭಾನುವಾರ ನಮಗೆ ಒಂದು ಸಣ್ಣ ವಿರಾಮ ಮತ್ತು ಭರವಸೆಯ ಕಿರಣವನ್ನು ನೀಡುತ್ತದೆ. ಯೇಸುವಿನ ಪುನರುತ್ಥಾನ ಸಮೀಪಿಸುತ್ತಿದೆ ಎಂಬ ಸಂತೋಷದ ಸಂಕೇತವಾಗಿ ಇಂದು ಪೂಜೆಯಲ್ಲಿ ಗುಲಾಬಿ ಬಣ್ಣದ ರೋಸ್ ಪಿಂಕ್ ಉಡುಪನ್ನು ಬಳಸಲಾಗುತ್ತದೆ. 1. ಕುರುಡುತನದಿಂದ ಮುಕ್ತಿ. ಈ ದಿನದ ಶುಭ ಸಂದೇಶದಲ್ಲಿ ಯೇಸು ಹುಟ್ಟು ಕುರುಡನಿಗೆ ದೃಷ್ಟಿ ನೀಡುವುದನ್ನು ನಾವು ಧ್ಯಾನಿಸುತ್ತೇವೆ. ಇಲ್ಲಿ ಕುರುಡುತನ ಎಂದರೆ ಕೇವಲ ಕಣ್ಣು ಕಾಣಿಸದಿರುವುದು ಮಾತ್ರವಲ್ಲ, ಅದು ಆಧ್ಯಾತ್ಮಿಕ ಕುರುಡುತನ. ನಮ್ಮ ಅಹಂಕಾರ, ಸ್ವಾರ್ಥ ಮತ್ತು ಪಾಪಗಳು ನಮ್ಮ ಕಣ್ಣುಗಳಿಗೆ ಪೊರೆಯಂತೆ ಮುಚ್ಚಿರುತ್ತವೆ. ಯೇಸು ಆ ಕುರುಡನ ಕಣ್ಣು ತೆರೆಸಿದಂತೆ ನಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ಸತ್ಯದ ಬೆಳಕನ್ನು ನೀಡಲು ಸಿದ್ಧರಿದ್ದಾರೆ. 2. ದೇವರ ಅಪಾರ ಪ್ರೀತಿ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದರು, ಅದಕ್ಕಾಗಿ ಅವರು ತಮ್ಮ ಒಬ್ಬನೇ ಮಗನನ್ನು ನೀಡಿದರು. ಈ ವಾಕ್ಯವು ಈ ಭಾನುವಾರದ ತಿರುಳು. ದೇವರು ನಮ್ಮನ್ನು ಶಿಕ್ಷಿಸಲು ಬಯಸುವವರಲ್ಲ, ಬದಲಾಗಿ ನಮ್ಮನ್ನು ರಕ್ಷಿಸಲು ಬಯಸುವವರು. ನಾವು ಎಷ್ಟೇ ತಪ್ಪು ಮಾಡಿದ್ದರೂ ಪಶ್ಚಾತ್ತಾಪದೊಂದಿಗೆ ಹಿಂತಿರುಗಿ ಬಂದರೆ ಅವರು ನಮ್ಮನ್ನು ಅಪ್ಪಿಕೊಳ್ಳಲು ಕಾಯುತ್ತಿದ್ದಾರೆ. 3. ಬೆಳಕಿನ ಮಕ್ಕಳಾಗಿ ಬಾಳಿರಿ. ಕತ್ತಲೆಯಲ್ಲಿ ತಡಕಾಡುವುದು ಸುಲಭ, ಆದರೆ ಬೆಳಕಿನಲ್ಲಿ ನಡೆಯುವುದು ಒಂದು ಜವಾಬ್ದಾರಿ. ನಾವು ಕ್ರೈಸ್ತರಾಗಿ ಯೇಸುವಿನ ಬೆಳಕನ್ನು ಪಡೆದ ಮೇಲೆ ಆ ಬೆಳಕನ್ನು ಇತರರಿಗೂ ಹಂಚಬೇಕು. ದ್ವೇಷವಿರುವ ಕಡೆ ಪ್ರೀತಿ, ಕತ್ತಲೆ ಇರುವ ಕಡೆ ಭರವಸೆಯನ್ನು ಮೂಡಿಸುವುದೇ ನಿಜವಾದ ಸಂತೋಷ. ನಾನು ಲೋಕದಲ್ಲಿರುವ ತನಕ ಲೋಕದ ಬೆಳಕಾಗಿದ್ದೇನೆ. ಜೀವನಕ್ಕೆ ಅನ್ವಯ. ಆತ್ಮಶೋಧನೆ. ನನ್ನ ಜೀವನದ ಯಾವ ಭಾಗ ಇನ್ನೂ ಕತ್ತಲೆಯಲ್ಲಿದೆ? ಉದಾಹರಣೆಗೆ, ದ್ವೇಷ, ಅಸೂಯೆ ಅಥವಾ ಸುಳ್ಳು. ಅದನ್ನು ಯೇಸುವಿನ ಬೆಳಕಿಗೆ ಒಪ್ಪಿಸಿಕೊಡಿ. ಸಂತೋಷ ಹಂಚಿ. ಇಂದು ನಿಮ್ಮ ಕುಟುಂಬದಲ್ಲಿ ಅಥವಾ ಗೆಳೆಯರಲ್ಲಿ ಯಾರಾದರೂ ಬೇಸರದಲ್ಲಿದ್ದರೆ ಅವರಿಗೆ ಒಂದು ಸಾಂತ್ವನದ ಮಾತು ಹೇಳಿ ಅವರ ಜೀವನದಲ್ಲಿ ಸಣ್ಣ ಬೆಳಕನ್ನು ತನ್ನಿ. ಪರಮ ದಯಾಮಯನಾದ ತಂದೆಯೇ, ಈ ತಪಸ್ಸು ಕಾಲದ 4ನೇ ಭಾನುವಾರದಂದು ನಾವು ಸಡಗರ ಮತ್ತು ಭರವಸೆಯೊಂದಿಗೆ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನಿನ್ನ ಪುತ್ರ ಯೇಸು ಕ್ರಿಸ್ತರ ಪುನರುತ್ಥಾನದ ಹಬ್ಬವು ಹತ್ತಿರವಾಗುತ್ತಿರುವ ಈ ಸುಸಮಯದಲ್ಲಿ ನಮ್ಮ ಹೃದಯಗಳನ್ನು ನಿನ್ನ ಪ್ರೀತಿಯ ಬೆಳಕಿನಿಂದ ತುಂಬಿಸು. ಲೋಕದ ಬೆಳಕಾದ ಪ್ರಭು ಯೇಸುವೆ, ನೀನು ಹುಟ್ಟು ಕುರುಡನ ಕಣ್ಣುಗಳನ್ನು ತೆರೆಸಿ ಅವನಿಗೆ ಹೊಸ ಜೀವನವನ್ನು ನೀಡಿದಂತೆ ನಮ್ಮ ಆಧ್ಯಾತ್ಮಿಕ ಕುರುಡುತನವನ್ನು ನೀಗಿಸು. ನಮ್ಮ ಅಹಂಕಾರ, ಕೋಪ ಮತ್ತು ಸ್ವಾರ್ಥದ ಕತ್ತಲೆಯಿಂದ ನಮ್ಮನ್ನು ಬಿಡಿಸು. ಸತ್ಯದ ಹಾದಿಯಲ್ಲಿ ನಡೆಯಲು ನಮಗೆ ಶಕ್ತಿಯನ್ನು ನೀಡು. ನಿನ್ನ ವಾಕ್ಯವೇ ನಮ್ಮ ಪಾದಗಳಿಗೆ ದೀಪವಾಗಲಿ ಮತ್ತು ನಮ್ಮ ದಾರಿಗೆ ಬೆಳಕಾಗಲಿ. ಪವಿತ್ರಾತ್ಮ ದೇವರೇ, ನಮ್ಮ ಉಪವಾಸ ಮತ್ತು ಪ್ರಾರ್ಥನೆಗಳು ಕೇವಲ ಹೊರಗಿನ ಆಚರಣೆಗಳಾಗದೆ ನಮ್ಮ ಒಳಗಿನ ಬದಲಾವಣೆಗೆ ಕಾರಣವಾಗಲಿ. ದೇವರ ಪ್ರೀತಿಯನ್ನು ನಾವು ಅನುಭವಿಸುವಂತೆ ಮಾಡು. ಕಷ್ಟದಲ್ಲಿರುವವರಿಗೆ ನೆರವಾಗಲು, ದುಃಖಿತರಿಗೆ ಸಾಂತ್ವನ ನೀಡಲು ಮತ್ತು ಎಲ್ಲರಲ್ಲೂ ನಿನ್ನ ದರ್ಶನ ಪಡೆಯಲು ನಮಗೆ ಸಹಾಯ ಮಾಡು. ಮಾತೆ ಮರಿಯಮ್ಮನೇ, ನಂಬಿಕೆಯ ಬೆಳಕಿನಲ್ಲಿ ನಡೆದ ತಾಯಿಯೇ, ನಮಗಾಗಿ ನಿನ್ನ ಮಗನಾದ ಯೇಸುವಿನಲ್ಲಿ ಪ್ರಾರ್ಥಿಸು. ನಾವು ಎಂದಿಗೂ ಕತ್ತಲೆಗೆ ಶರಣಾಗದೆ ಬೆಳಕಿನ ಮಕ್ಕಳಾಗಿ ಬಾಳುವಂತೆ ನಮಗೆ ದೈವಿಕ ಕೃಪೆಯನ್ನು ದೊರಕಿಸಿಕೊಡು. ಪುನರುತ್ಥಾನದ ಮಹೋತ್ಸವವನ್ನು ನಾವು ಶುದ್ಧ ಮನಸ್ಸಿನಿಂದ ಮತ್ತು ನಿಜವಾದ ಸಂತೋಷದಿಂದ ಆಚರಿಸುವಂತೆ ನಮ್ಮನ್ನು ಸಿದ್ಧಗೊಳಿಸು. ನಾನು ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ. ನನ್ನಲ್ಲಿ ನಂಬಿಕೆ ಇಡುವವನು ಕತ್ತಲೆಯಲ್ಲಿ ಇರಬಾರದು. ಆಮೆನ್.